ಎಲ್ಲರಿಗೂ ನಮಸ್ಕಾರ. ವಿನಿ ಕವಿ ಕಿಚನ್ ವ್ಲಾಗ್ಸ್ಗೆ ಸುಸ್ವಾಗತ. ಇವತ್ತು ನಾನು ಟ್ರೈ ಮಾಡ್ತಾ ಇರೋದು ಆಲೂ ದಮ್ ಬಿರಿಯಾನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ತ್ರೀ ಟು 4 ಗ್ಲಾಸ್ ಆಫ್ ಅಕ್ಕಿ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ನೆನೆಸಿಡ್ತೀನಿ ಒಂದು 20 ಮಿನಿಟ್ಸ್. ಮೂರಿಂದ 4 ಸರಿ ತೊಳೆದ್ಬಿಟ್ಟು ಇದನ್ನ ಹಾಕ್ತಾ ಇದ್ದೀನಿ. ಇವಾಗ ರೈಸ್ ತೊಳೆದ್ಬಿಟ್ಟು ಒಂದು 15 to 20 ಮಿನಿಟ್ಸ್ ನೆನೆಸಿಡ್ತಾ ಇದ್ದೀನಿ. ಇವಾಗ ನಾನು ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ರುಬ್ಬಿಟ್ಕೊತಾ ಇದ್ದೀನಿ, ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ. ವೆಜ್ ದಮ್ ಬಿರಿಯಾನಿ. ಇವಾಗ ಸ್ವಲ್ಪ ಆಯಿಲ್ ಕಾದಿದೆ. ಇದಕ್ಕೆ ನಾವು ಚೆನ್ನಾಗಿ ಆನಿಯನ್ ಫ್ರೈ ಮಾಡ್ಕೊಳ್ಳೋಣ, ಬ್ರೌನ್ ಕಲರ್ ಹಾಕೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಆನಿಯನ್ ರೆಡ್ ಕಲರ್, ಬ್ರೌನ್ ಕಲರ್ ಆಗಿದೆ. ಇದಕ್ಕೆ ನಾನು ಪೇಸ್ಟ್ ಮಾಡ್ಕೊಂಡಿರೋ ಜಿಂಜರ್, ಗಾರ್ಲಿಕ್ ಮತ್ತು ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದಕ್ಕೆ ಹಾಕಿರೋದು ಜಿಂಜರ್, ಗಾರ್ಲಿಕ್ ಮತ್ತು ಹಸಿಮೆಣಸಿನಕಾಯಿ, 4 ಹಸಿಮೆಣಸಿನಕಾಯಿ. ಇವಾಗ ಇದನ್ನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೋಗಿದೆ. ಇದಕ್ಕೆ ನಾವು ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್. ನಿಮಗೆ ಎಷ್ಟು ಟೇಸ್ಟ್ ಬೇಕು, ಖಾರ ಬೇಕಿದೆ ಖಾರ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಖಾರ ಹೋಗಿರೋ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಪೌಡರ್ ಹಾಕೋತಾ ಇದ್ದೀನಿ. ಸ್ವಲ್ಪ ಧನಿಯಾ ಪೌಡರ್ ಹಾಕೋಣ. ಇದಕ್ಕೆ ಬಿರಿಯಾನಿ ಪೌಡರ್ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಅರಿಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಸಾಲೆ ಎಲ್ಲ ಸ್ವಲ್ಪ ತಳ ಹಿಡಿಬಾರ್ದಂದ್ರೆ ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡ್ಕೊಂಡ್ರೆ ತಳ ಹಿಡಿಯಲ್ಲ. ಬಿಸಿನೀರು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಇದು ಮಸಾಲ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಬೇಯಿಸ್ಕೊಳ್ಳೋಣ ಬಿಸಿ ಹಾಕಿ.
ಬೆಂದಮೇಲೆ ಈಗ ಇದಕ್ಕೆ ಟೊಮೆಟೊ ಇಟ್ಕೊಂಡು ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡ್ಕೊಳ್ಳಿ. ಟೊಮೆಟೊ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಮಸಾಲ ಜೊತೆ ಬೇಯಿಸ್ಕೊಳ್ಳೋಣ. ಈಗ ನಾನು ಮೊಸರನ್ನ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದೆಲ್ಲ ಆ್ಯಡ್ ಮಾಡ್ಕೊತೀನಿ. ಫ್ಲೇಮ್ ಕಮ್ಮಿ ಮಾಡ್ಕೊಳ್ಳಿ ಮೊಸರು ಹಾಕುವಾಗ. ಚೆನ್ನಾಗಿ ಮಸಾಲ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಆಲೂಗಡ್ಡೆನ ಹಾಕೊಳ್ಳೋಣ. ಅದನ್ನು ಮಾಡ್ತಿರೋದು ಆಲೂಗಡ್ಡೆ ವೆಜ್ ದಮ್ ಬಿರಿಯಾನಿ. ಇವಾಗ ಆಲೂಗಡ್ಡೆನ ಮಸಾಲ ಜೊತೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟಿಗೆ ಉಪ್ಪು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೀವು ಇದ್ರ ಬದಲು ಆಲೂಗಡ್ಡೆ ಬದಲು ಪನ್ನೀರ್ ಯೂಸ್ ಮಾಡ್ಬೋದು, ಆಮೇಲೆ ತರಕಾರಿಗಳು ಯೂಸ್ ಮಾಡ್ಬೋದು. ನಿಮ್ಗೆ ಯಾವ ತರಕಾರಿ ಬೇಕೋ ಅದು ಹಾಕೊಂಡು ವೆಜಿಟೇಬಲ್ ದಮ್ ಬಿರಿಯಾನಿ ಮಾಡ್ಬೋದು. ನಾನಿವಾಗ ಆಲೂಗಡ್ಡೆ ಯೂಸ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಲೂಗಡ್ಡೆ ಬೇಯೋವರೆಗೂ ವೇಟ್ ಮಾಡೋಣ. ಇದಕ್ಕೆ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇವಾಗ ಆಲೂಗಡ್ಡೆ ಬೇಯೋದಕ್ಕೆ ಬಿಡೋಣ. ಇವಾಗ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದ್ರ ಪಕ್ಕಕ್ಕೆ ಈಗ ರೈಸ್ನ 90% ಬೇಯಿಸ್ಕೊಳ್ಳೋಣ. ಇವಾಗ ರೈಸ್ನ ಬಾಯ್ಲ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಪೆಪ್ಪರು, ಈ ಸ್ಪೈಸಸ್ ಎಲ್ಲ ಹಾಕೋತಾ ಇದೀನಿ. ಸ್ವಲ್ಪ ಚಕ್ಕೆ, ಪಲಾವ್ ಎಲ್ಲ ಹಾಕೋತಾ ಇದೀನಿ. ಚೆನ್ನಾಗಿ ಕುದಿಲಿ. ಇದಾದ್ಮೇಲೆ ಸ್ವಲ್ಪ ರೈಸ್ ಹಾಕೋಣ. ನೀರು ಚೆನ್ನಾಗಿ ಕುದಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೋತೀನಿ. ಸ್ವಲ್ಪ ಆಯಿಲ್ ಹಾಕೋತಾ ಇದೀನಿ. ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಚೆನ್ನಾಗಿ ಬಾಯ್ಲ್ ಆಗಲಿ, ಆಮೇಲೆ ರೈಸ್ ಆ್ಯಡ್ ಮಾಡೋಣ. ನೀರು ಚೆನ್ನಾಗಿ ಬಾಯ್ಲ್ ಆಗಿದೆ. ನಾನು ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೆನೆಸಿಕೊಂಡಿರೋ ರೈಸ್ ಇದನ್ನ ಆ್ಯಡ್ ಮಾಡಿ 90% ಬಾಯ್ಲ್ ಆಗೋವರೆಗೂ ಬಾಯ್ಲ್ ಆಗಿಬಿಡಬೇಕು. ಆಮೇಲೆ ದಮ್ ಹಾಕಬೇಕು. ಸ್ವಲ್ಪ ನಿಂಬೆ ರಸ ಹಾಕೋಣ. ನಿಂಬೆ ರಸ ಹಾಕಿಟ್ಟು ಸಿಪ್ಪೆ ಕೂಡ ಇದರಲ್ಲೇ ಹಾಕೋಣ. ಇವಾಗ ನೋಡಿ ರೈಸ್ 90% ಅಷ್ಟು ಬೇಯಿಸ್ಕೊಂಡಿದ್ದೀನಿ. ಈಗ ಇದನ್ನ ದಮ್ ಹಾಕೋಣ. ಆಯ್ತಾ, ಮಸಾಲ ಜೊತೆ ಮಿಕ್ಸ್ ಮಾಡೋಣ. ಈಗ ಸ್ವಲ್ಪ ಮಸಾಲೆ ಬೆಳ್ಕೊಂಡಿದ್ದೀನಿ. ಇದ್ರಲ್ಲಿ ಫಸ್ಟ್ ಲೇಯರ್ ಹಾಕೋತೀನಿ.
ಎರಡು ಲೇಯರ್ ಹಾಕೋತಾ ಇದೀನಿ ಅಂತ ಇದಕ್ಕಿಂತ ಸ್ವಲ್ಪ ಮಸಾಲ ಹಾಕೋಣ. ಮಸಾಲೆ ಹಾಕೋತಾ ಇದ್ದೀನಿ ಇನ್ನೊಂದು ಲೇಯರ್. ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕೋಣ. ಮತ್ತೆ ಸ್ವಲ್ಪ ರೈಸ್ ಆಡ್ ಮಾಡ್ಕೊಳ್ಳೋಣ. ನಾನು ನಾರ್ಮಲ್ ರೈಸ್ನ ಯೂಸ್ ಮಾಡ್ತೀನಿ, ಬಾಸ್ಮತಿ ರೈಸ್ ಯೂಸ್ ಮಾಡಿ ನಾವು. ನಿಂಬೆ ಅನ್ಸುತ್ತಲ್ಲ ಕಟ್ಟಾಗ್ತದೆ. ಮಸಾಲೆ ಎಲ್ಲ ಇದೆ ಹಾಕ್ಬಿಡ್ತೀನಿ. ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಹಾಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕೋಣ. ಫಸ್ಟ್ ಕೆಳಗಡೆ ಒಂದು ತವ ಇಡೋಣ. ಪಾತ್ರೆ ನೀರು ತುಂಬಿರ್ತೀನಿ. ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 10 ಮಿನಿಟ್ಸ್ ದಮ್ ತಗೋಣ. ನೋಡ ಬನ್ನಿ ರೆಡಿ ಆಗಿದೆ ಅಂತ. ದಮ್ ಬಿರಿಯಾನಿ, ಆಲೂ ದಮ್ ಬಿರಿಯಾನಿ ರೆಡಿ ಆಗಿದೆ. ನಾರ್ಮಲ್ ರೈಸ್ ಯೂಸ್ ಮಾಡಿದ್ದೀನಿ, ಬಾಸ್ಮತಿ ರೈಸ್ ಎಲ್ಲ ಯೂಸ್ ಮಾಡಿಲ್ಲ. ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿರ್ತದೆ. ಆಲೂ ದಮ್ ಬಿರಿಯಾನಿ ರೆಡಿ ಆಗಿದೆ ನೋಡಿ. ಇದ್ರ ಜೊತೆ ನಾನು ಮೊಸರು ಬಜ್ಜಿ, ಸೌತೆಕಾಯಿ, ನೀರುಳ್ಳಿ ಸೈಡ್ ಡಿಶ್ ಆಗಿ ಇಟ್ಕೊಂಡಿದ್ದೀವಿ. ಟೇಸ್ಟ್ ಮಾಡಿ ಹೇಳ್ತೀರಾ ಹೆಂಗಿದೆ ಅಂತ? ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ರಿವ್ಯೂ ಕೊಡಿ ಹೆಂಗಿದೆ ಅಂತ. ಕಮ್ಮಿ ಇದೆಯಾ, ಜಾಸ್ತಿ ಇದೆಯಾ? ಸೂಪರ್ ಆಗಿದೆ. ನೀವ್ ಹೇಳ್ರಿ, ನನ್ನ ತಂಗಿ ಹೇಳಿದ್ಲು. ಸೂಪರ್ ಆಗಿದೆ. ತಿನ್ಬಿಟ್ಟು ಹೇಳ್ರಿ. ಸೂಪರ್ ಯಮ್ಮಿ. ಚೆನ್ನಾಗಿದ್ಯಾ? ಯಾರು ಇಂಪ್ರೂವ್ ಮಾಡ್ಕೋಬೇಕಾ ಇದ್ರಲ್ಲಿ? ಚೆನ್ನಾಗಿದೆ. ರೈಸು, ಮಸಾಲ. Top notch. Thank you for watching.